ಬಿರು ಬೇಸಿಗೆಯ ಬಿಸಿಲಿಗೆ ಬಿಸಿಲಿನ ತಾಪಕ್ಕೆ ಗಿಡಗಳು ಯಾವ ಅವಸ್ಥೆಗೆಲ್ಲ ಬಂದಿರುತ್ತೆ ನೋಡಿ. ಎಲೆಗಳೆಲ್ಲ ಎಲ್ಲೋ ಆಗಿರುತ್ತೆ, ಗಿಡಗಳೆಲ್ಲ ಬಾಡಿ ಹೋಗಿರುತ್ತೆ. ತುಂಬಾ ಬಿಸಿಲಿರೋದ್ರಿಂದ ಏಪ್ರಿಲ್ ಮೇ ತಿಂಗಳಲ್ಲಿ ತುಂಬಾ ಬಿಸಿಲಿರೋದ್ರಿಂದ ಗಿಡಗಳಿಗಂತೂ ಆ ಬಿಸಿಲಿನ ತಾಪ ತಾಳಲಿಕ್ಕೆ ಆಗಲ್ಲ. ಅದಕ್ಕೆ ಏನು ಮಾಡಬೇಕು ಅಂತ ಒಂದು ಒಳ್ಳೆಯ ಸುಲಭ ಉಪಾಯನ ಹೇಳ್ಕೊಡ್ತಾ ಇದ್ದೀನಿ. ಒಂದು ಒಳ್ಳೆಯ ಲಿಕ್ವಿಡ್ ಫರ್ಟಿಲೈಸರ್ನ ಗಿಡಗಳ ಬುಡಕ್ಕೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಗಿಡಗಳು ಗ್ರೋ ಆಗುತ್ತೆ ಕೂಡ, ಹಾಗೆ ತುಂಬ ಗಿಡಗಳಿಗೆ ತಂಪನ್ನು ಕೂಡ ನೀಡುತ್ತೆ. ಗಿಡಗಳ ಬೇರಿಗೆ ನೋಡಿ, ಬೇಸಿಗೆ ಬಿಸಿಲು ಅಂದರೆ ಏಪ್ರಿಲ್ ಮೇ ತಿಂಗಳಲ್ಲಂತೂ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ಆ ಬಿಸಿಲಿಗೆ ಏನಾಗುತ್ತೆ, ಗಿಡಗಳಂತೂ ಸಣ್ಣ ಪುಟ್ಟ ಗಿಡಗಳಿಗೂ ಕೂಡ ತುಂಬಾ ಬಾಡಿ ಹೋಗಿಬಿಡುತ್ತೆ. ಏನೂ ಸತ್ವನೇ ಇಲ್ಲ ಅನ್ನೋ ಥರದಲ್ಲಿ ಅದು ಬಾಡಿದ್ದು ನೋಡಿನೇ ತುಂಬಾ ಬೇಜಾರಾಗುತ್ತೆ. ಏನು ಮಾಡಬೇಕು, ಅದಕ್ಕೆ ನೀರು ಹಾಕ್ತೀವಿ, ಹೌದು, ನೀರು ಹಾಕಿದರೆ ಏನಾಗುತ್ತೆ, ಬರೀ ನೀರು ಮಾತ್ರ ಸಿಗುತ್ತೆ. ಅದಕ್ಕೆ ಒಂದು ಒಳ್ಳೆ ಫರ್ಟಿಲೈಸರ್ನ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಅಕ್ಕಿ ತೊಳೆದಿರುವಂಥ ನೀರಿರುತ್ತಲ್ವ, ಆ ನೀರು 1 ಕಪ್ನಷ್ಟು ನೀರನ್ನು ತೊಗೊಂಡಿದ್ದೀನಿ ನಾನು. ಅಕ್ಕಿ ತೊಳೆದಿರುವಂಥದ್ದು 3 ಐಟಮ್ ಬಳಸಿ ಒಂದು ಒಳ್ಳೆಯ ಕೂಲಾಗಿರುವಂತಹ ಗಿಡಗಳ ಬುಡಕ್ಕೆ ತುಂಬಾ ತಂಪಾಗಿರುವಂತಹ ಒಂದು ಜ್ಯೂಸು ಅಥವಾ ಫರ್ಟಿಲೈಸರ್ ಅಂತಲೇ ಹೇಳ್ಬೋದು ಇದನ್ನು. ಹಾಗೆ 1 ಕಪ್ನಷ್ಟು ಮಜ್ಜಿಗೆನ ತಗೊತಾ ಇದ್ದೀನಿ. ಮಜ್ಜಿಗೆ ಕೂಡ ಗಿಡಗಳ ಬುಡಕ್ಕೆ ಹಾಕೋದ್ರಿಂದ ತುಂಬಾ ಒಳ್ಳೆ ಗ್ರೋ ಅಪ್ ಆಗುತ್ತೆ ಗಿಡಗಳು ಕೂಡ. ಮಜ್ಜಿಗೆ ಹಾಗೆ 1 ಕಪ್ನಷ್ಟು ಅಕ್ಕಿ ತೊಳೆದಿರುವಂತಹ ನೀರು, ಇದ್ರ ಜೊತೆಗೆ ಇನ್ನೊಂದು ಐಟಮ್ ಕೂಡ ನಾನು ಸೇರಿಸ್ತಾ ಇದ್ದೀನಿ. ಅದೇನು ಅಂದರೆ ಸಿಂಪಲ್ಲಾಗಿ ನೀವೆಲ್ಲರೂ ಮನೆಯಲ್ಲಿ ಉಪಯೋಗಿಸುವಂತಹ ಬೆಲ್ಲ. ಆ ಬೆಲ್ಲನ ಒಂದು 2 ರಿಂದ 3 ಸ್ಪೂನಷ್ಟು ಬೆಲ್ಲದ ಪುಡಿಯನ್ನು ತಗೊಳ್ತಾ ಇದ್ದೀನಿ. ಹೇಳಿದ್ನೆಲ್ಲ ಸಿಂಪಲ್ಲಾಗಿ 3 ಐಟಮ್ ಉಪಯೋಗಿಸ್ಕೊಂಡು ಒಂದು ತಂಪಾಗಿರುವಂತಹ ಗಿಡಗಳ ಬುಡಕ್ಕೆ ಹಾಕುವ ಜ್ಯೂಸನ್ನು ರೆಡಿ ಮಾಡ್ಕೊಳ್ಳೋಣ. ಮಜ್ಜಿಗೆ, ಅಕ್ಕಿ ತೊಳೆದಿರುವಂಥ ನೀರು ಹಾಗೆ ಬೆಲ್ಲ 3 ಐಟಮನ್ನು ಉಪಯೋಗಿಸ್ಕೊಂಡು ಒಂದು ಸೂಪರ್ ಆಗಿರುವ ಲಿಕ್ವಿಡ್ ಫರ್ಟಿಲೈಸರ್ನ ರೆಡಿ ಮಾಡ್ಕೊಳ್ಳೋಣ. ಹಾಗೆಯೇ ಸ್ಕಿಪ್ ಮಾಡಬೇಡಿ, ಯಾವ ಕಾರಣಕ್ಕೂ ಪೂರ್ತಿಯಾಗಿ ವಿಡಿಯೋನ ನೋಡಿ. ಹೊಸಬ್ರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಮಾಡಲಿಕ್ಕೆ ಒಂದು ಖಾಲಿ ಡಬ್ಬಿನ ತೊಗೊಳ್ತಾ ಇದ್ದೀನಿ ನಾನು. ಮುಚ್ಚಳ ಇರುವಂತಹ ಒಂದು ಪ್ಲಾಸ್ಟಿಕ್ ಡಬ್ಬಿನ ತೊಗೊಳ್ತಾ ಇದ್ದೀನಿ. ಹೊಸಬ್ರೇನಾದರೂ ನನ್ನ ಚಾನಲಲ್ಲಿ ಫಸ್ಟ್ ಟೈಮ್ ವಿಡಿಯೋನ ನೋಡ್ತಾ ಇದ್ದರೆ ಖಂಡಿತವಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗಾರ್ಡನ್ ಟಿಪ್ಸ್ ಬಗ್ಗೆ ತುಂಬಾ ಒಳ್ಳೆಯ ವಿಡಿಯೋಗಳನ್ನೆಲ್ಲ ಹಾಕಿದ್ದೀನಿ ನಾನು. ಅವೆಲ್ಲವನ್ನು ನೋಡಿ ಒಂದು ಲೈಕ್ ಮಾಡಿ, ಹಾಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ, ಒಂದು ಒಳ್ಳೆ ಕಮೆಂಟ್ ಕೂಡ ಹಾಕಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ಡಬ್ಬಿಗೆ ಈಗ ಅಂದರೆ ಇದರ ಡಬ್ಬಿ ಒಳಗೆ ಈಗ ಈ 3 ಐಟಮನ್ನು ಹಾಕ್ಕೊಳ್ಳೋಣ. ಖಾಲಿ ಇರುವಂತಹ ಒಂದು ಪ್ಲಾಸ್ಟಿಕ್ ಡಬ್ಬಿಗೆ ಮಜ್ಜಿಗೆ ಹಾಗೆ ಅಕ್ಕಿ ತೊಳೆದಿರುವಂಥ ನೀರು, ಅದರ ಜೊತೆಗೆ ಸ್ವಲ್ಪ ಬೆಲ್ಲ, ಈ 3 ಸೇರಿಸಿ ಒಂದು ಸೂಪರ್ ಆಗಿರುವಂತಹ ಗಿಡಗಳಿಗೆ ತಂಪನ್ನು ನೀಡುವಂಥ ಒಂದು ಫರ್ಟಿಲೈಸರನ್ನು ರೆಡಿ ಮಾಡ್ಕೊಳ್ಳೋಣ. ಸಿಂಪಲ್ ಆಗಿರುವ ಒಂದು ಫರ್ಟಿಲೈಸರು. ಮೊದಲಿಗೆ ನಾನು 1 ಕಪ್ನಷ್ಟು ಅಕ್ಕಿ ತೊಳೆದಿರುವಂಥ ನೀರನ್ನು ಹಾಕ್ತಾ ಇದ್ದೀನಿ. ನಂತರ 1 ಕಪ್ಪು ಮಜ್ಜಿಗೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಮಜ್ಜಿಗೆ ಹಾಕೋದ್ರಿಂದ ಗಿಡಗಳ ಬುಡಕ್ಕೂ ಕೂಡ ತುಂಬಾ ಹೆಲ್ದಿ ಆಗಿರುತ್ತೆ. ಹಾಗೆ ಅಕ್ಕಿ ತೊಳೆದಿರುವ ನೀರು ಕೂಡ ತುಂಬಾ ಹೆಲ್ದಿ ಆಗಿರುತ್ತೆ ಗಿಡದ ಬುಡಕ್ಕೆ. ಈ ಹಿಂದೆ ತುಂಬಾ ಲಿಕ್ವಿಡ್ ಫರ್ಟಿಲೈಸರ್ಗಳ ವಿಡಿಯೋನ ಹಾಕಿದ್ದೀನಿ, ನೋಡದೇ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಫರ್ಟಿಲೈಸರ ಲಿಂಕನ್ನು ಹಾಕಿರ್ತೀನಿ, ನೀವು ಕೂಡ ನೋಡಿ ಅದನ್ನು. ನಂತರ ಇದಕ್ಕೆ ಬೆಲ್ಲನ ಸೇರಿಸಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಆದಮೇಲೆ 1 ಸ್ಪೂನಿಂದ ಸ್ವಲ್ಪ ಇದನ್ನು ಕರಗಿಸಿದ್ರೆ ಆಯಿತು ಅಷ್ಟೇ. ಯಾಕಂದರೆ ಇದನ್ನು ಇವತ್ತೇ ಹಾಕುವಂಥದ್ದಲ್ಲ, ಇದನ್ನು ನಾನು 3 ದಿನ ಹಾಗೆ ಇಟ್ಟಿರ್ತೀನಿ. ಅಂದರೆ ಇವತ್ತು ಇದನ್ನು ಮಾಡಿಟ್ರೆ ನಾಳೆ ಅಲ್ಲ ನಾಡಿದ್ದು ಇದನ್ನು ತೆಗೆದು ನಾವು ಫರ್ಟಿಲೈಸರ್ ಆಗಿ ಉಪಯೋಗಿಸ್ಕೊಳ್ಬೋದು. ಇದನ್ನು ಈ ರೀತಿ ಒಂದು ಮುಚ್ಚಳನ ಹಾಕಿ ಇದನ್ನು ಮುಚ್ಚಿಟ್ರೆ ಆಯಿತು. ಈಗ ಏನು ಮಾಡಬೇಕು, ಹಾಗೆ ತೆಗೆದಿಟ್ರೆ ಆಯ್ತು. ಇದು 3 ದಿನದ ನಂತರ ಇದು ಈ ರೀತಿಯಾಗಿರುತ್ತೆ. ನೋಡಲಿಕ್ಕೇನು ಕಲರ್ ಚೇಂಜ್ ಆಗಿರಲ್ಲ, ಹಾಗೇ ಇರುತ್ತೆ. ಡಿಫ್ರೆಂಟ್ ಕಲರ್ ಬಂದಿರಲ್ಲ, ಅದು ವೈಟ್ ಹಾಗೇ ಇರುತ್ತೆ. ಸ್ವಲ್ಪ ಬೆಲ್ಲ ಮಿಕ್ಸ್ ಆಗಿರೋದ್ರಿಂದ ಸ್ವಲ್ಪ ಕಲರು ಒಂಚೂರು ಚೇಂಜ್ ಆಗಿರುತ್ತೆ ಅಷ್ಟೇ. ಇದಕ್ಕೆ ಏನು ಮಾಡಬೇಕು ಈಗ ಅಂತ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಇದನ್ನು ಹೀಗೆ ಹಾಕಲಿಕ್ಕೆ ಆಗಲ್ಲ, ಯಾಕಂದರೆ ಮಜ್ಜಿಗೆ ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ, ಹುಳಿ ಬಂದಿರೋದ್ರಿಂದ ಗಿಡದ ಬುಡಕ್ಕೆ ಹಾಗೆ ಹಾಕಬಾರ್ದು. ಇದಕ್ಕೆ ನೀರನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣ ಜಗ್ಗಲ್ಲಿ ಒಂದು 2 ಜಗ್ನಷ್ಟು ನೀರನ್ನು ಇದಕ್ಕೆ ಈ ಲಿಕ್ವಿಡ್ ಜೊತೆಗೆ ನೀರನ್ನು ಸೇರಿಸ್ಕೊಂಡು ಇದನ್ನು ಇನ್ನೂ ಸ್ವಲ್ಪ ತೆಳುವಾಗಿ ಮಾಡಿಕೊಂಡ ನಂತರ ಇದನ್ನು ನಾವು ಗಿಡಗಳಿಗೆ ಹಾಕಬೇಕಾಗುತ್ತೆ. ತುಂಬಾ ಬಿಸಿಲಿರೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಹೇಗೆ ಬಾಯಾರಿಕೆ ಆಗುತ್ತೆ,
ಬಿಸಿಲಿನ ತಾಪ ತಾಳಲಿಕ್ಕಾಗದೆ ನಾವು ಏನಾಗುತ್ತೆ, ನಮ್ಮ ಮೈಯಲ್ಲಿರುವಂತಹ ನೀರಿನಂಶ ಎಲ್ಲ ಬೆವರು ರೂಪಲ್ಲಿ ಹೋದಾಗ ನಮಗೆ ಅತಿ ಹೆಚ್ಚು ನೀರಿನ ಅವಶ್ಯಕತೆ ಇರುತ್ತೆ. ಗಿಡಗಳಿಗೂ ಕೂಡ ಬಿಸಿಲಿನ ತಾಪ ತಾಳಲಿಕ್ಕಾಗದೆ ಕೂಡ ಗಿಡದ ಕಾಂಡದಲ್ಲಿರುವಂತಹ ನೀರಿನಂಶ ಕೂಡ ಪೂರ್ತಿ ನಾಶ ಆಗಿ ಏನಾಗಿರುತ್ತೆ ಅಂದರೆ ಗಿಡಗಳು ಒಣಗಿ ಹೋಗುತ್ತೆ, ಏನೂ ಸತ್ವ ಇರಲ್ಲ. ಅದಕ್ಕೋಸ್ಕರ ನಾವು ಆದಷ್ಟು ನೀರಿನ ಜೊತೆಗೆ ಈ ರೀತಿ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನೆಲ್ಲ ಗಿಡಕ್ಕೆ ಹಾಕ್ತಾ ಬರೋದ್ರಿಂದ ಏನಾಗುತ್ತೆ ಅಂದರೆ ಗಿಡ ತುಂಬ ಬೇಗನೆ ಬೇಸಿಗೆಯಲ್ಲೂ ಕೂಡ ತುಂಬಾ ಚೆನ್ನಾಗಿ ಹೂ ಕೂಡ ಬಿಡುತ್ತೆ ಮತ್ತು ಹೆಲ್ದಿಯಾಗಿ ಕೂಡ ಗಿಡ ಇರುತ್ತೆ. ನೋಡಿ, ನಾನು ಈ ಫರ್ಟಿಲೈಸರನ್ನು ದಾಸವಾಳ ಗಿಡಕ್ಕೆ, ಗುಲಾಬಿ ಗಿಡಕ್ಕೆ, ಹಾಗೆ ಎಲ್ಲ ಹೂವಿನ ಗಿಡಕ್ಕೂ ಕೂಡ ಇದನ್ನು ಸ್ವಲ್ಪನೇ ನಾನು ಹಾಕ್ಕೊಳ್ತಾ ಇದ್ದೀನಿ. ಪ್ರತಿಯೊಂದು ಹೂವಿನ ಬುಡಕ್ಕೂ ಸ್ವಲ್ಪ ಈ ಲಿಕ್ವಿಡ್ ಫರ್ಟಿಲೈಸರನ್ನು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಎಲೆಗಳು ಕೂಡ ಹಚ್ಚ ಹಸಿರಾಗಿರುತ್ತೆ, ಒಳ್ಳೆಯ ಮೊಗ್ಗು ಹೂಗಳು ಕೂಡ ಬಿಡುತ್ತೆ. ಅದ್ರ ಜೊತೆಗೆ ಗಿಡಗಳು ಮುಖ್ಯವಾಗಿ ತಂಪಾಗಿರುತ್ತೆ, ಗಿಡದ ಬೇರುಗಳು ಕೂಡ ತಂಪಾಗಿರುತ್ತೆ. ಬೇಸಿಗೆಯಲ್ಲಿ ಈ ರೀತಿ ಫರ್ಟಿಲೈಸರ್ನ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಒಳ್ಳೆ ಹೂ ಬಿಡುತ್ತೆ. ಅಂದರೆ ಗಿಡನ ನಾವು ನೋಡ್ತಾ ಹೋದರೆ ಏನಾಗುತ್ತೆ ಅಂದರೆ ತುಂಬಾ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ ಗಿಡ. ನೋಡಿ, ಹೇಗಿದ್ದಿದ್ದು ಗಿಡ ಯಾವ ರೀತಿ ಈಗ ಕಾಣ್ತಾ ಉಂಟು. ಹೂಗಳು ಅರಳಿದಾಗ ನೋಡಲಿಕ್ಕೆ ಒಂದು ಖುಷಿ ಅಲ್ವಾ. ಆ ಸಂತೋಷ ಎಲ್ಲಿ ಎಷ್ಟು ದುಡ್ಡು ಕೊಟ್ಟರೂ ಸಿಗಲ್ಲ. ನಾವೇ ಬೆಳೆಸಿರುವಂಥ ಗಿಡಗಳಲ್ಲಿ ತುಂಬ ಚೆನ್ನಾಗಿ ಹೂ ಬಿಟ್ಟಾಗ ನಮ್ಮ ಮನಸ್ಸಿಗೆ ಎಷ್ಟೊಂದು ಖುಷಿ ಕೊಡುತ್ತೆ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಒಳ್ಳೆ ಕಮೆಂಟ್ ಹಾಕಿ, ಹಾಗೆ ಲೈಕ್ ಕೂಡ ಮಾಡಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಗಾರ್ಡನಿಂಗ್ ಬಗ್ಗೆ ಆಸಕ್ತಿ ಇರೋರಿಗೆ ತುಂಬಾ ಒಳ್ಳೊಳ್ಳೆ ವಿಡಿಯೋಗಳು ನನ್ನ ಚಾನಲ್ನಲ್ಲಿದೆ. ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ಒಂದೊಂದೇ ವಿಡಿಯೋಗಳನ್ನು ನೋಡಿ ಪ್ರತಿಯೊಂದು ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಒಂದು ಒಳ್ಳೆ ಕಮೆಂಟ್ ಕೂಡ ಹಾಕಿ. ಹಾಗೆ ಮುಂದೆ ಮತ್ತು ಇನ್ನೂ ಒಳ್ಳೊಳ್ಳೆ ಗಾರ್ಡನಿಂಗ್ ಟಿಪ್ಸ್ಗಳ ಬಗ್ಗೆ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ. ಪ್ರತಿಯೊಂದು ವಿಡಿಯೋಗಳನ್ನು ನೋಡಿ. ಹಾಗೆ ನಿಮಗೆ ಏನಾದರೂ ಯಾವುದಾದ್ರೂ ಬಗ್ಗೆ ಮಾಹಿತಿ ಬೇಕಿದ್ದರೆ ಖಂಡಿತವಾಗಿಯೂ ಅದನ್ನು ಕಮೆಂಟ್ನಲ್ಲಿ ತಿಳಿಸಿ. ನಾನು ಕೂಡ ಅದರ ಬಗ್ಗೆ ಬೇರೆ ವಿಡಿಯೋಗಳನ್ನು ಮಾಡುವಂತಹ ಪ್ರಯತ್ನ ಮಾಡ್ತೀನಿ. ನನಗೆ ಗೊತ್ತಿರೋ ಅಷ್ಟು ಮಟ್ಟಿಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಇರಲಿ, ಸಬ್ಸ್ಕ್ರೈಬ್ ಕೂಡ ಇರಲಿ, ಹಾಗೆ ಕಮೆಂಟ್ ಕೂಡ ಹಾಕಿ ಅಂತ ಹೇಳ್ತಿದ್ದೀನಿ. ಹಾಗೆ ಮತ್ತೊಂದು ಒಳ್ಳೆಯ ವಿಡಿಯೋಗಳ ಜೊತೆಗೆ ಬರ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ.